ಅರ್ಜಿದಾರರ ಪರ ವಕೀಲ ಸಂಜಯ್ ಹೆಗಡೆ ವಾದ. ನಮ್ಮ ಸಂವಿಧಾನ ಧಾರ್ಮಿಕ ಹಕ್ಕನ್ನ ಖಚಿತಪಡಿಸುತ್ತೆ. ಪ್ರತಿ ವ್ಯಕ್ತಿಗೂ ತಾನು ನಂಬುವ ಧರ್ಮವನ್ನ ಆಚರಿಸುವ ಪ್ರಚಾರ ಮಾಡುವ ಹಕ್ಕಿದೆ. ನ್ಯಾಯಮೂರ್ತಿ ಚಲಮೇಶ್ವರರ ತೀರ್ಪಿನ ಪುಟಗಳನ್ನ ಪ್ರಸ್ತುತಪಡಿಸಿದ್ದಾರೆ. ಹೈಕೋರ್ಟ್ನಲ್ಲಿ ವಕೀಲ ಸಂಜಯ್ ಹೆಗಡೆ ವಾದ. ರಾಷ್ಟ್ರಗೀತೆ ಹಾಡೋದು ಧಾರ್ಮಿಕ ನಂಬಿಕೆಗೆ ಧಕ್ಕೆ ಅಂತ ಕೆಲವರಿಗೆ ಅನ್ನಿಸಿದ್ರೆ, ಹಾಡದೇ ಇರುವ ಸ್ವಾತಂತ್ರ್ಯವನ್ನ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕೊಟ್ಟಿದೆ. ರಾಷ್ಟ್ರಗೀತೆ ಹಾಡುವುದು ಧಾರ್ಮಿಕ ನಂಬಿಕೆಗೆ ಧಕ್ಕೆ ಅನ್ನುವ ಕೆಲವರಿದ್ರೆ, ಹಾಡದೇ ಇರುವ ಸ್ವಾತಂತ್ರ್ಯವನ್ನ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕೊಟ್ಟಿದೆ. ಒಂದು ಧರ್ಮದ ಅವಿಭಾಜ್ಯ ಆಚರಣೆಗಳನ್ನ ಆಚರಿಸೋದಕ್ಕೆ ಮಾತ್ರ ಅವಕಾಶ. ಪ್ರತಿ ವ್ಯಕ್ತಿಗೂ ತಾನು ನಂಬುವ ಧರ್ಮವನ್ನ ಆಚರಿಸುವ ಹಕ್ಕಿದೆ. ತಾನು ನಂಬುವ ಧರ್ಮವನ್ನ ಪ್ರಚಾರ ಮಾಡುವ ಹಕ್ಕಿದೆ. ರಾಷ್ಟ್ರಗೀತೆ ಹಾಡುವುದು ವ್ಯಕ್ತಿಗೆ ಬೇಡ ಅನಿಸಿದ್ದಲ್ಲಿ ಅದಕ್ಕೂ ನಮ್ಮ ನ್ಯಾಯಾಂಗದಲ್ಲಿ ಅವಕಾಶ ಇದೆ. ನ್ಯಾಯಮೂರ್ತಿ ಚಲಮೇಶ್ವರರ ತೀರ್ಪಿನ ಭಾಗಗಳನ್ನ ವಕೀಲ ಸಂಜಯ್ ಹೆಗಡೆ ಓದ್ತಾ ಇದ್ದಾರೆ. ಸಂವಿಧಾನದ 25ರ ವಿಧಿ ಅಡಿಯಲ್ಲಿ ಧರ್ಮ ಆಚರಣೆಯ ಹಕ್ಕು ಇದೆ ಅಂತ ವಾದ ಮಂಡಿಸ್ತಾ ಇದ್ದಾರೆ ವಕೀಲ ಸಂಜಯ್ ಹೆಗಡೆ. ರಾಷ್ಟ್ರಗೀತೆ ಹಾಡೋದು ಧಾರ್ಮಿಕ ನಂಬಿಕೆಗೆ ಧಕ್ಕೆ ಅಂತ ಕೆಲವರಿಗೆ ಅನ್ನಿಸಿದ್ರೆ, ಹಾಡದೇ ಇರುವ ಸ್ವಾತಂತ್ರ್ಯವನ್ನ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕೊಟ್ಟಿದೆ ಅಂತ ವಾದಿಸ್ತಾ ಇದ್ದಾರೆ ಸಂಜಯ್ ಹೆಗಡೆ. ಪ್ರತಿ ವ್ಯಕ್ತಿಗೂ ತಾನು ನಂಬುವ ಧರ್ಮವನ್ನ ಆಚರಿಸುವ ಪ್ರಚಾರ ಮಾಡುವ ಹಕ್ಕಿದೆ. ಈ ಹಿಂದಿನ ಹಲವು ಆದೇಶಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ ವಕೀಲ ಸಂಜಯ್ ಹೆಗಡೆ.
ಹೈಕೋರ್ಟ್ನಲ್ಲಿ ವಕೀಲ ಸಂಜಯ್ ಹೆಗಡೆ ವಾದ ಅನಿವಾರ್ಯವಾದಾಗ ಮಾತ್ರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ತಡೆಯೊಡ್ಡಬಹುದು. ಅಂತಹ ಯಾವ ಅನಿವಾರ್ಯತೆ ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ? ಉಡುಪಿ ಶಿರೂರು ಪ್ರಕರಣದ ತೀರ್ಪನ್ನ ಉಲ್ಲೇಖಿಸಿದ್ದಾರೆ ಸಂಜಯ್ ಹೆಗಡೆ. ಪ್ರತಿ ವ್ಯಕ್ತಿಗೂ ತಾನು ನಂಬುವ ಧರ್ಮದ ಆಚರಣೆ ಮತ್ತು ಪ್ರಚಾರದ ಹಕ್ಕಿದೆ. ರಾಷ್ಟ್ರಗೀತೆ ಹಾಡೋದು ತಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ ಹೇಳಿದ್ರೆ ಹಾಡದಿರುವ ಹಕ್ಕನ್ನ ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕೊಟ್ಟಿದೆ ಅಂತ ವಾದ ಮಂಡಿಸ್ತಾ ಇದ್ದಾರೆ. ಉಡುಪಿಯ ಶಿರೂರು ಪ್ರಕರಣದ ತೀರ್ಪನ್ನ ಕೂಡ ಉಲ್ಲೇಖಿಸ್ತಾ ಇದ್ದಾರೆ ಸಂಜಯ್ ಹೆಗಡೆ. ಇಡೀ ದೇಶ ಕುತೂಹಲದಿಂದ ವಾದ ಪ್ರತಿವಾದವನ್ನ ಆಲಿಸ್ತಾ ಇದೆ.
ಹಿಂದಿನ ಹಲವು ತೀರ್ಪುಗಳನ್ನ ತಮ್ಮ ವಾದದಲ್ಲಿ ವಕೀಲ ಸಂಜಯ್ ಹೆಗಡೆ ಪ್ರಸ್ತಾಪಿಸುತ್ತಿದ್ದಾರೆ. ಹಿಜಾಬ್ಗೆ ಅವಕಾಶ ಇಲ್ಲ ಅನ್ನೋದು ಧಾರ್ಮಿಕ ಖಾಸಗಿತನದ ಹಕ್ಕು ಕಿತ್ತುಕೊಳ್ಳುವ ನಿರ್ಧಾರ ಆ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅಂತ ವಕೀಲರು ವಾದ ಮಂಡಿಸುತ್ತಿದ್ದಾರೆ. ಪ್ರತಿ ವ್ಯಕ್ತಿಗೂ ತಾನು ನಂಬುವ ಧರ್ಮವನ್ನ ಆಚರಿಸುವ ಪ್ರಚಾರ ಮಾಡುವ ಹಕ್ಕಿದೆ ಅಂತ ವಾದ ಮಂಡಿಸಿದ್ದಾರೆ. ಜೊತೆಗೆ ರಾಷ್ಟ್ರಗೀತೆ ಹಾಡುವುದು ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಅಂತ ಹೇಳಿದ್ರೆ ಹಾಡದೇ ಇರುವ ಹಕ್ಕನ್ನ ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಮಗೆ ಕೊಟ್ಟಿದೆ ಅಂತ ವಾದ ಮಂಡಿಸಿದ್ದಾರೆ. ಒಂದು ಧರ್ಮದ ಅವಿಭಾಜ್ಯ ಆಚರಣೆಗಳನ್ನ ಆಚರಿಸಲು ಮಾತ್ರ ಅವಕಾಶ. ಸಂವಿಧಾನದ 25ನೇ ವಿಧಿಯ ಅಡಿಯಲ್ಲಿ ಆಚರಣೆಗೆ ಅವಕಾಶ ನೀಡಲಾಗಿದೆ. ಅದರ ಪ್ರಕಾರ ತಾನು ನಂಬುವ ಧರ್ಮದ ಆಚರಣೆ ಮತ್ತು ಪ್ರಚಾರದ ಹಕ್ಕಿದೆ. ಅರ್ಜಿದಾರರ ಪರ ವಕೀಲ ಸಂಜಯ್ ಹೆಗಡೆ ತಮ್ಮ ವಾದ ಮಂಡಿಸ್ತಾ ಇದ್ದಾರೆ. ಮಧ್ಯಂತರ ಆದೇಶ ಹೊರಡಿಸುವಂತೆ ವಕೀಲ ಸಂಜಯ್ ಹೆಗಡೆ ಮನವಿ ಮಾಡುತ್ತಿದ್ದಾರೆ. ಈಗ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ವಾದ ಮಂಡನೆ ಆರಂಭ. ಮಧ್ಯಂತರ ಆದೇಶಕ್ಕೆ ಸಂಬಂಧಿಸಿದಂತೆ ಮಾತ್ರ ವಾದ ಮಂಡಿಸ್ತೀನಿ ಎಂದಿದ್ದಾರೆ. ಮಧ್ಯಂತರ ಆದೇಶಕ್ಕೆ ಸಂಬಂಧಿಸಿದಂತೆ ಮಾತ್ರ ವಾದ ಮಂಡಿಸ್ತೀನಿ ಎಂದಿದ್ದಾರೆ ದೇವದತ್ ಕಾಮತ್. ಕಳೆದ 2 ವರ್ಷಗಳಿಂದ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಹೋಗ್ತಾ ಇದ್ರು. ಫೆಬ್ರವರಿ ಆರಂಭದಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅನ್ನುವ ವಾದ ಶುರುವಾಗಿದೆ. ಸರ್ಕಾರ ಫೆಬ್ರವರಿ 5ರಂದು ಸಮವಸ್ತ್ರ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದೆ. ಇದು ಬುದ್ಧಿಶಕ್ತಿ ಬಳಸದೆ ಹೊರಡಿಸಿರುವ ಆದೇಶ. ವಕೀಲ ಕಾಮತ್ ವಾದ ಇದು. ಫೆಬ್ರವರಿ ಆರಂಭದಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅನ್ನೋ ವಾದ ಶುರುವಾಗಿದೆ. ಈ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿಕೊಂಡೇ ಶಾಲೆಗೆ ಹೋಗ್ತಾ ಇದ್ದಾರೆ. ಫೆಬ್ರವರಿ ಆರಂಭದಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅನ್ನೋ ವಾದ ಶುರುವಾಗಿದೆ. ಸರ್ಕಾರ ಫೆಬ್ರವರಿ 5ರಂದು ಸಮವಸ್ತ್ರ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದೆ. ಸಮವಸ್ತ್ರ ಕಡ್ಡಾಯವ, ಯಾವ ಬಟ್ಟೆ ಧರಿಸಬೇಕು ಅನ್ನೋದು ಅವರ ಸ್ವಾತಂತ್ರ್ಯವ.
ಈ ಪ್ರಶ್ನೆ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಎದುರು ಬಂದಿದೆ. ಸರ್ಕಾರ ತನ್ನ ಆದೇಶದಲ್ಲಿ 3 ಹೈಕೋರ್ಟ್ ಆದೇಶಗಳನ್ನು ಉಲ್ಲೇಖಿಸಿದೆ. ಈ 3 ತೀರ್ಪುಗಳು ಆಯಾ ಸರ್ಕಾರದ ವಿರುದ್ಧ ಬಂದ ತೀರ್ಪುಗಳಾಗಿವೆ. ಸರ್ಕಾರದಿಂದ ಹೊರಡಿಸಿರುವ ಆದೇಶ. ಬುದ್ಧಿಶಕ್ತಿ ಬಳಸದೆ ಹೊರಡಿಸಿರುವ ಆದೇಶ ಅಂದಿದ್ದಾರೆ ಕಾಮತ್. ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ವಾದ ಮಂಡನೆಯಾಗ್ತಾ ಇದ್ದು, ಸರ್ಕಾರ 3 ಹೈಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿದೆ. ಸರ್ಕಾರ ತನ್ನ ಆದೇಶದಲ್ಲಿ 3 ಹೈಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿದೆ. ಆ ತೀರ್ಪುಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡು ಆದೇಶ ಹೊರಡಿಸಿದೆ. ಸರ್ಕಾರ ಆ ತೀರ್ಪುಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡು ಆದೇಶ ಹೊರಡಿಸಿದೆ ಅಂತ ದೇವದತ್ ಕಾಮತ್ ವಾದ ಮಂಡಿಸ್ತಾ ಇದ್ದಾರೆ. ಸಮವಸ್ತ್ರ ಕಡ್ಡಾಯವ ಇಲ್ಲವಾ ಅನ್ನೋದ್ರ ಬಗ್ಗೆ ಹಲವು ಬಾರಿ ಪ್ರಶ್ನೆಗಳು ಸುಪ್ರೀಂ ಕೋರ್ಟ್ ಮುಂದೆ ಬಂದಿದೆ. ಸಮವಸ್ತ್ರ ಕಡ್ಡಾಯವ, ಯಾವ ಬಟ್ಟೆ ಧರಿಸಬೇಕು ಅನ್ನೋದು ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಎದುರು ಬಂದಿರುವ ಪ್ರಶ್ನೆ. ಹಿಜಾಬ್ಗೆ ಅವಕಾಶ ನೀಡಿದ್ದು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಸರ್ಕಾರ ತನ್ನ ಆದೇಶದಲ್ಲಿ 3 ಹೈಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿದೆ. ಅದರ ಕುರಿತಾಗಿ ಸರ್ಕಾರ ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡು ಆದೇಶ ಹೊರಡಿಸಿದೆ ಅಂತ ವಕೀಲ ಕಾಮತ್ ವಾದ ಮಂಡಿಸ್ತಾ ಇದ್ದಾರೆ. ಈಗ ಶಿಕ್ಷಣ ಸಂಸ್ಥೆಗಳು
ಖಾಸಗಿ ಕಾಲೇಜಿನಲ್ಲಿ ಧಾರ್ಮಿಕ ಬಟ್ಟೆ ತೊಡಬಹುದಾ ಅನ್ನೋದು ಪ್ರಶ್ನೆ. ಹಿಜಾಬ್ಗೆ ಅವಕಾಶ ನೀಡದಿರೋದು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಲ್ಲ ಅಂತಿದೆ ಸರ್ಕಾರ. ಈಗ ಶಿಕ್ಷಣ ಸಂಸ್ಥೆಗಳು ಇದೇ ವಾದವನ್ನ ಮಂಡಿಸ್ತಾ ಇವೆ ಅಂತ ಕಾಮತ್ ಹೇಳಿದ್ದಾರೆ. ಖಾಸಗಿ ಕಾಲೇಜಿನಲ್ಲಿ ಧಾರ್ಮಿಕ ಬಟ್ಟೆ ತೊಡಬಹುದಾ ಅನ್ನೋದು ಪ್ರಶ್ನೆ. ಹಿಜಾಬ್ಗೆ ಅವಕಾಶ ನೀಡದಿರೋದು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಲ್ಲ ಅಂತಿದೆ ಸರ್ಕಾರ. ಈಗ ಶಿಕ್ಷಣ ಸಂಸ್ಥೆಗಳು ಇದೇ ವಾದವನ್ನ ಮಾಡ್ತಿವೆ ಅಂತ ಕಾಮತ್ ವಾದ ಮಂಡಿಸುತ್ತಿದ್ದಾರೆ. ಧರ್ಮದಲ್ಲಿ ಕಡ್ಡಾಯವಾಗಿ ಪಾಲಿಸಲೇಬೇಕಾದ ಕಡ್ಡಾಯವಲ್ಲದ ನಿಯಮಗಳಿವೆ. ಕಡ್ಡಾಯವಾಗಿ ಪಾಲಿಸಲೇಬೇಕಾದ ವಿಷಯದಲ್ಲಿ ಯಾರೂ ಮಧ್ಯಪ್ರವೇಶ ಮಾಡಬಾರದು. ಅರ್ಜಿದಾರರ ಪರ ವಕೀಲ ದೇವದತ್ತ ಕಾಮತ್ ವಾದ. ಸಂವಿಧಾನದ 30ರ ಅಡಿಯಲ್ಲಿ ಅಲ್ಪಸಂಖ್ಯಾತರಿಗೆ ಖಾಸಗಿ ಶಿಕ್ಷಣ ಸಂಸ್ಥೆ ನಡೆಸುವ ಅಧಿಕಾರ. ಅಂಥ ಶಿಕ್ಷಣ ಸಂಸ್ಥೆಗಳ ಪ್ರಕರಣದಲ್ಲಿ ನೀಡಲಾಗಿರುವ ತೀರ್ಪನ್ನ ಸರ್ಕಾರ ಇದರಲ್ಲಿ ಉಲ್ಲೇಖಿಸಿದೆ.
ವಕೀಲ ಕಾಮತ್ ವಾದ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕುರಿತಾಗಿ ನೀಡಿರುವ ತೀರ್ಪು ಇದಾಗಿದೆ ಅಂತ ವಕೀಲ ಕಾಮತ್ ವಾದ ಮಂಡಿಸುತ್ತಿದ್ದಾರೆ. ಕಡ್ಡಾಯವಲ್ಲದ ವಿಷಯಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನ ಕಾಯ್ದುಕೊಳ್ಳಬೇಕು, ಸಮತೋಲನ ಕಾಯ್ದುಕೊಳ್ಳಬೇಕು. ವಕೀಲ ದೇವದತ್ ಕಾಮತ್ ವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.